ಜನ ಹೇಳಿದ ಕೆಲಸ ಮಾಡಲ್ಲ. ಕೆಲವ್ರು ಹಾಗೆ ಎಲ್ಲೂ ಹೋದ್ರೂ ನಿರ್ಲಕ್ಷ್ಯ. ಯಾರಿಗೆ ನಿರ್ಲಕ್ಷ್ಯ ಆಗಿದೆ? ನನಗೆ. ಯಾರಿಗೆ ಬೇಕಾಗಿದ್ದೀನಿ ನಾನು? ನನ್ನ ಅಗತ್ಯ ಯಾರಿಗೂ ಇಲ್ಲ. ಎಲ್ಲರೂ ಅವ್ರಿಗೆ ಬೇಕಾದಾಗೆ ಇದ್ದಾರೆ. ನಿರ್ಲಕ್ಷ್ಯ. ಹಾಳಾಗಿ ಹೋಗ್ಲಿ ಅಂದ್ರೆ ನನ್ನ ಹತ್ರ ದುಡ್ಡು ತಗೊಂಡು ಕೆಲಸ ಮಾಡೋನು ಕೂಡ ನನ್ನ ಮೇಲೆ ನಿರ್ಲಕ್ಷ್ಯ ತೋರಿಸ್ತಿದ್ದಾನೆ. ಯಾರು? ಲಾಯರ್ ಅಮ್ಮವ? ನಿಮ್ಗೆ ಗೊತ್ತಾಯ್ತು? ಅದೇ ಡಿವೋರ್ಸ್ ಪೇಪರ್ಸ್ ರೆಡಿ ಮಾಡಕ್ಕೆ ಹೇಳಿದ್ರಂತಲ್ಲ, ದಯವಿಟ್ಟು ದುಡ್ಡು. ಪ್ಲೀಸ್ ರಂಜಿತ್, ನೀವು ಈ ವಿಷಯದಲ್ಲಿ ಬರಬೇಡಿ. ಬರಲ್ಲ ಮಾವ, ಆದರೆ ಒಂದು ಸಜೆಷನ್ ಅಷ್ಟೇ. ತುಂಬ ದೊಡ್ಡ ವಿಷಯ ಇದು, ಸಿಟ್ಟಿನಲ್ಲಿ ತಗೊಳ್ಳೋ ನಿರ್ಧಾರ ಆಗಬಾರ್ದಲ್ವಾ? ಯಾರು ಹೇಳಿದ್ದು ಸಿಟ್ಟು ಅಂತ? ಸಿಟ್ಟಲ್ಲ, ಜಿಗುಪ್ಸೆ. ಸಿಟ್ಟು ಕಡಿಮೆ ಆಗುತ್ತೆ, ಜಿಗುಪ್ಸೆ ಜಾಸ್ತಿ ಆಗುತ್ತೆ. ಕಾರಣಗಳು ತಾನಾಗೆ ಪೋಣಿಸ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಆಗ ಮನಸ್ಸಿಗೆ ಬರೀ ವ್ಯತೆ, ಅದೇ ನನಗಾಗ್ತಿರೋದು. ಯಾಕ್ರಿ ಅನುಭವಿಸ್ಬೇಕು? ನಾನೊಬ್ಬನೇ ಇಲ್ಲ ಅನುಭವಿಸ್ತಿರೋದು. ಅವರಲ್ಲಿ ಮದುವೆ ಸಂಭ್ರಮ ಅಂತ ಆರಾಮಾಗಿದ್ದಾರೆ. ನಾನು ಯಾಕೆ ಅನುಭವಿಸ್ಬೇಕು? ಇಲ್ಲ ಮಾವ, ಅಲ್ಲ ಅವರು ಆರಾಮಾಗಿಲ್ಲ. ಮದುವೆ ಕಾಲಕ್ಕೆ ನಡೆಯೋ ಕ್ರಿಯೆ ಅಂತ ಆಗ್ತಿದೆ ಅಷ್ಟೇ. ಈಗ ನೀವು ಆರ್ಯನ ಮದುವೆ ಮಾಡಕ್ಕೆ ಹೊರಟಿದ್ದೀರಿ, ನಿಮಗೂ ಸಂಭ್ರಮ, ನೀವು ಆರಾಮಾಗಿದ್ದೀರಿ ಅಂತ ಅತ್ತೆ ಅರ್ಥ ಮಾಡ್ಕೋಬೋದಲ್ವಾ? ಏನಾದರೂ ಮಾಡ್ಕೊಳ್ಳಿ, ನನ್ನ ನಿರ್ಧಾರ ಮಾಡಾಗಿದೆ. ಸಾಕಾಗಿದೆ, ನನಗೆ ಸಾಕಾಗಿದೆ. ಅಲ್ಲ ನಾವ್ಯಾರು ಬೇಡ, ಅತ್ತೆನೇ ಹೇಳಿದ್ರೆ ಖಂಡಿತ ಅರ್ಥ ಮಾಡ್ಕೋತಾರೆ ನೀವು. ಆ ಸಮಯ ಬರುತ್ತೆ, ಅಲ್ಲಿವರೆಗೂ ಈ ಸಂಬಂಧನೇ ಉಳಿದಿರಲ್ಲ. ನನಗೆ ನಂಬಿಕೆ ಇದೆ ಮಾವ. ನನಗೂ ನಂಬಿಕೆ ಇದೆ ಈ ಸಂಬಂಧಕ್ಕೆ ಆಯಸ್ಸಿಲ್ಲ ಅಂತ. ಬಾಬಾ, ಇವತ್ತು ನೀನು ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಏನೋ ಇದು ಇಷ್ಟು ದಿನ ಇಲ್ಲದು? ನೋಡು, ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇದೆ, ನಾನು ಹೋಗ್ಬಿಟ್ಟು ಬರ್ತೀನಿ. ಅವೆಲ್ಲ ಇಲ್ಲ, ನೀನೆಲ್ಲೂ ಹೊರಗಡೆ ಹೋಗಿಲ್ಲ. ನಾನು ನನ್ನ ಮದುವೆಗೆ ಅಂತ ನಿಂಗೆ ಗಿಫ್ಟ್ ಕೊಡಿಸ್ಬೇಕು. ನನಗ್ಯಾಕೋ ಗಿಫ್ಟ್ ಕೊಡಿಸ್ಬೇಕು? ನಿರೀಕ್ಷಿತಾರೆ ನಿನ್ನ ಮದುವೆ ಆಗ್ತಿರೋದು, ಅವಳನ್ನ ಕರ್ಕೊಂಡು ಹೋಗಿ ಗಿಫ್ಟ್ ಕೊಡಿಸು. ಅದೇನಮ್ಮ ಆಗ ಹೇಳ್ತೀಯಾ? ನಾನು ನಮ್ಮಮ್ಮನಿಗೆ ಗಿಫ್ಟ್ ಕೊಡ್ತೆ ಮದುವೆ ಹಾಕಾಗುತ್ತಾ? ಖಂಡಿತ ಇಲ್ಲ. ನಾನು ಹಿಂಗೆ ಸೀರೆ ಕೊಡಿಸ್ಲೇಬೇಕು, ನೀನು ಇಷ್ಟಪಟ್ಟು ತಗೊಂಡ್ಲೇಬೇಕು. ಅದೆಷ್ಟು ದುಡ್ಡಾದ್ರೂ ಪರವಾಗಿಲ್ಲ. ಅಷ್ಟೊಂದು ದುಡ್ಡು ಎಲ್ಲಿದೆಯೋ ನಮ್ಮ ಹತ್ರ? ನಿನ್ಗೆ ಯಾಕೆ ಅವೆಲ್ಲ? ಇನ್ಸ್ಟಾಲ್ಮೆಂಟಲ್ಲಿ ತೊಗೊತೀನಿ, ಇಲ್ಲ ಸಾಲ ಮಾಡ್ತೀನಿ, ಒಟ್ಟು ನನಗೆ ಸೀರೆ ಕೊಡಿಸ್ಲೇಬೇಕಮ್ಮ. ಅದೇ ಇವತ್ತು ಬೇಡ ಕಣೋ, ನಂಗೆ ತುಂಬ ಕೆಲಸ ಇದೆ ಹೊರಗಡೆ, ನಾನು ಹೋಗ್ಬಿಟ್ಟು ಬರ್ತೀನಿ. ನೀನು ಎಲ್ಲೋಗ್ತಿದ್ಯಾ ಅಂತ ನಾನು ಕೇಳಲ್ಲ, ನೀನೇ ಹೇಳ್ಬಿಟ್ಟು ಹೋದ್ರೆ ಉತ್ತಮ. ಅದನ್ನ ನೀನು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ನಾನು ಬರ್ತೀನಿ. ಓ ಗೊತ್ತಾಯ್ತು. ಹೋದ್ಸಲ ದೇವಸ್ಥಾನ ಅಂತ ಸುಳ್ಳು ಹೇಳಿ ಹೋದಲ್ಲ, ಅಲ್ಲಿಗೆ ತಾನೆ? ಹೋದ್ ಸಾರಿ ಹೋಗ್ಬೇಕಾದ್ರೆ ದೇವಸ್ಥಾನ ಹೋಗ್ತೀನಂತ ಸುಳ್ಳು ಹೇಳಿ ಹೋಗಿದ್ನು. ಈ ಸಾರಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆದರೆ ಕಾರಣ ಏನು ಅಂತ ಹೇಳ್ಬಿಟ್ಟು ಹೋಗ್ತೀನಿ. ನಿನಗೆ ಹೇಳಿನೇ ಹೋಗ್ತಾ ಇದ್ದೀನಿ. ಯಾಕೆ? ಮತ್ತಲ್ಲಿ ಹೋಗಿ ಅವಮಾನ ಮಾಡಿಸ್ಕೊಂಬರಕ್ಕ? ಇಲ್ಲ ಕಣೋ, ನನ್ನ ಮಗನ ಮದುವೆ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಸಾಧ್ಯ ಆದರೆ ನೀವು ಬನ್ನಿ ಅಂತ ಕರೆಯೋದಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಯಾಕಮ್ಮ ಬೇಕು ಇದೆಲ್ಲ ನಿನಗೆ? ಅವ್ರು ಬಂದ್ರೆ ನಾ ಮದುವೆ ಆಗೋದು. ಅವ್ರು ಬಂದರೆ ಮದುವೆ ನಿಂತು ಹೋಗಲ್ಲ ಕಣೋ. ಯಾಕಮ್ಮ ಅವ್ರು ಬರಬೇಕು ನನ್ನ ಮದುವೆಗೆ? ಯಾರಮ್ಮ ಅವ್ರು ನನಗೆ? ಅವ್ರು ನಿನಗೆ ಯಾರೋ ಅಲ್ಲದೆ ಇರ್ಬೋದು, ಆದರೆ ನಿನ್ನ ಮನಸ್ಸಲ್ಲಿ ಇನ್ನೂ ಇದ್ದಾರೆ. ಹೋಗು ಹೋಗು. ಪ್ರತಿ ಸಾರ್ತಿನೂ ಹೀಗೆ. ನನ್ನ ಮಾತಿಗೆ ಬೆಲೆನೇ ಇಲ್ಲ. ನಾನು ಯಾರೂ ಅಲ್ಲ ನಿನಗೆ. ಅಲ್ಲಿಗೆ ಹೋಗ್ತೀಯಾ, ಅವಮಾನ ಮಾಡಿಸ್ಕೊಂಡು ಬರ್ತೀಯ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಏನಿಲ್ಲ. ಅದೇ ನೋಡು, ಈ ಸರಿ ಹಾಗಾಗೋದಕ್ಕೆ ಅವಕಾಶ ಮಾಡಿಕೊಡಲ್ಲ ಕಣೋ. ಸೂರ್ಯವ್ರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು, ಅವ್ರು ನೋಡ್ಕೊಂಡು ಬರದೇ ಇದ್ರೆ ತಪ್ಪಾಗುತ್ತೆ. ಹಾಗೆ ನಿನ್ನ ಮದುವೆಗೆ ಅವ್ರನ್ನ ಕರೆದಿದ್ರೆ ತುಂಬ ದೊಡ್ಡ ತಪ್ಪಾಗುತ್ತೆ ಕಣೋ. ನಮ್ಮ ಸೈಡಿಂದ ಯಾವ ತಪ್ಪು ಇರಬಾರ್ದಲ್ಲ, ಹಾಗಾಗಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಹೋಗಮ್ಮ, ನಿನ್ನ ಸಂತೋಷಕ್ಕೆ ನಾ ಅಡ್ಡಿ ಬರಲ್ಲ. ಆದರೆ ಈ ಸಲ ಏನಾದರೂ ಕಣ್ಣೀರು ಹಾಕೊಂಡು ಬಂದರೆ ಮತ್ತೆ ಆ ಮನೆ ಕಡೆ ತಲೆ ಕೂಡ ಹಾಕಿ ಮಲಗಬಾರ್ದು ನೀನು. ಇಲ್ಲ ಕಣೋ, ಖಂಡಿತ ಈ ಸರಿ ಹಾಗಾಗಲ್ಲ. ಹೋಗಿ ಬರ್ತೀನಿ. ನೋಡೋಣ, ಹೋಗ್ಬಿಟ್ ಬಾ. ದಯವಿಟ್ಟು ನನ್ನ ಮನೆಗೆ ವಾಪಸ್ ಬಾ.